ಅಲ್ಲಮ್ಮ ನಮ್ಗೆ ಯಾಕೆ ನೀವು ಇದು ಮಾಡ್ತೀರಿ? ನಿಮ್ಗೆ ಯಾರು ಇದು ತಡೀರಿ. ಹಲೋ ಹೇಳಮ್ಮ, ಬೇಗ ಹೇಳು. ಈಗ 12 ಗಂಟೆಗೆ ರಾತ್ರಿ 12 ಗಂಟೆಗೆಲ್ಲ ಕರ್ಕೊಂಡೋಗಿ ತಮ್ಮ ಕೊಡ್ಸಾಳಕ್ಕಿ ನಿರುಪಮ್ಮ ಏನು ಅವೆಲ್ಲ ಪ್ರೂಫ್ ಇಟ್ಕೊಂಡ ನಾನು ಹೋಗ್ತಾನ್ರಿ ನಾಳೆ. ಹೋಗಿ ನಿಮ್ಮ ನೀರ್ ಇಳಿಸ್ತಾನ. ಅಕ್ಕಿ ಬಾರಿ ಅಕ್ಕಿ ದೌಲತ್ ಆಗ್ಬಿಟ್ಟತ್ ಅಕ್ಕಿದ್ದು ಏನ್ರಿ. ಅಲ್ಲಿ ಇಟ್ಕಂದ್ರೆ ಅಕ್ಕಿ ಗಂಡನ ಹತ್ರ ಇಲ್ಲಿ ತರಬೇಡ್ರಿ ಅನ್ನ ನಮ್ಮ ಹತ್ರ. ಹಲೋ ಸರ್, ನಾವು ಅರ್ಚನವ್ರ ಮನೆಯವ್ರು ಮಾತಾಡ್ತಾರದ ಸಂಘದರ. ಏನ್ ಸರ್ ನಮ್ಮ ಮನೆಯವ್ರಿಗೆ ಭಾಳ ಟಾರ್ಚರ್ ಕೊಟ್ರಿ ಅಂತ ಇವತ್ತು. ಯಾರು? ನಿಮ್ ಸಂಘದರಿಂದ ಕಾನೂನಿಂದ ಅಲ್ಲಿ ಅವ್ರ ನಿರುಪಮ್ಮ ಅವರು ಭಾಳ ಮಾತಾಡಿದಾರಂತ. ಅನ್ನ ನೀರು ಗಾಳಿ ಅವರ ಸೃಷ್ಟಿ ಮಾಡ್ತಾರಲ್ಲ ಅದಕ್ಕೆ ಮಾತಾಡ್ತಾ ಇದಾರಂತ. ನಾವು ನಾಳೆ ಬೆಳಗ್ಗೆ DC ಆಫೀಸ್ಗೆ ಹೋಗಿ ನಿಮ್ಮ ಸಂಘದ ಪರವಾಗಿ ನಿಮ್ಮ ಹೆಸರು ನಿರುಪಮ್ಮ ಅವ್ರದ್ದು ಎಲ್ಲಾರ್ದು ಬರ್ಸ್ತಾವ ನಾವು. ಅದಕ್ಕೆ ಒಂದು ವಿಷಯ ಹೇಳೋಣ ಅಂದ್ರೆ ನಿಮಗೆ ಫೋನ್ ಮಾಡಿದ್ವಿ. ಏನ್ ಸರ್ ತೊಂದ್ರೆ ಕೊಟ್ಟಿದ್ದಾರೆ ನಮ್ಮ ಮನೆಯವರಿಗೆ. ಇವತ್ತು ಟಾರ್ಚರ್ ಮಾಡಿದಾರೆ. ಹಾಸ್ಪಿಟ್ಲ್ ಬಿಲ್ ಇದ್ರು ಅವ್ರಿಗೆ ತೊಂದ್ರೆ ಕೊಟ್ಟಿದಾರ. ನಾನು ಬಿಡಲ್ರಿ, ನಾಳೆ ಬೆಳಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ನೋಡ್ರಿ. ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ರವಿ ಅಂತಂದ್ರಿ. ರವಿ ಅವ್ರೆ? ಹೇಳ್ರಿ ಸರ್. ಬಾರ ಕಲೆಕ್ಷನ್ ದಿವಸ ಹೇಳ್ರಿ. ಬೆಳಿಗ್ಗೆ 8 ಗಂಟೆ 8:30 ಗಂಟೆ ಸಿಗಿರ್ತಾರೆ. ನಾನು ಬರೋದು 4:30 ಆಗತ್ತೆ. ಅಲ್ಲಿಂದ ಬರೋದು ಸ್ವಲ್ಪ ಸಮಸ್ಯೆ ಸಂಘದವ್ರೆ. ಅಲ್ಲಿ ಅಮರಾವತಿ ಹೋದೆ. ಒಂದ್ ನಿಮಿಷ ಕೇಳಿ ಸರ್. ಅಮರಾವತಿಗೆ ಅಲ್ಲಿಂದ ಗಂಗನಸಿಗೆ 8:30 ಹೋದ್ರೆ ಬೆಳಗ್ಗೆ ಪ್ರತಿ ವಾರ 8:30 ಹೋದವನು ಒಂದೇ ಸರಿಗೆ 3:30 4 ಗಂಟೆ ಬ್ಯಾಂಕಿಗೆ ದುಡ್ಡು ಹಾಕೋ ಟೈಮಿಗೆ ಅಲ್ಲಿ ಫೋನ್ ಪೇ ದುಡ್ಡು ಬಂದು ಕಟ್ಟಾಕ್ ಬಂದಿರ್ತಾನೆ. ಅದು ಬಿಟ್ಟರೆ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಅಂದ್ರೆ ಅಮರಾವತಿ ಹೋಗ್ತಾನೆ. ಅಮರಾವತಿ ಹೊತ್ತು ಏನೋ ಕಲೆಕ್ಷನ್ ಸಮಸ್ಯೆ ಇತ್ತು, ಅಲ್ಲಿ ಹೋಗಿದೆ. ಒಂದ್ ನಿಮಿಷ ನಾನು ಕೇಳಿಲ್ಲ. ನೀವು ಸಂಬಂಧಪಟ್ಟರೆ ಫೋನ್ ಮಾಡಕ್ ಬಿಟ್ರೆ ನಾನು ಅಲ್ಲಿ ನಿಮ್ ಮನೆಯವ್ರಿಗೆ ಒಂದು ಸಲಹೆ ಕೊಟ್ಟೆ ಬಿಟ್ರೆ ಫೋನ್ ಮಾಡಿದ್ರ ಹಿಂಗ್ ಮಾಡ್ಕೊಳ್ರಿ ಮಂಗಾರೆ ಒಂದು ವಾರಕ್ಕಂತ ಕಡಿಮೆ ಮಾಡ್ಕೊಳ್ರಿ, ನಮ್ಮಲ್ಲಿ ಅವಕಾಶ ಇದೆ, ಬ್ಯಾಂಕ್ನಲ್ಲಿ ಸಾಲ ಕೊಟ್ಟೋದ್ರಿಂದ ಅವಕಾಶ ಇದೆ, ನಿಮ್ಗೆ ಏನಪ್ಪ ವಾರಕ್ಕಂತ ಕಡಿಮೆ ಮಾಡಿ 1-2 ಸಲಹೆ ಕೊಟ್ಟು ಬಿಟ್ರೆ ಅಲ್ಲಿ ಈ ಏರಿಯಾದ ಹರಿಹರ ಏರಿಯಾದಾಗ ಕಲೆಕ್ಷನ್ ದಿವಸ ಇರಲ್ಲ. ನಾನು ಪ್ರತಿ ಬುಧವಾರ ಅಲ್ಲ ಒಂದ್ ನಿಮಿಷ ನಾನು ಹೇಳಿ ಮುಗಿಸ್ತೇನೆ. ನಾನು ಆನ್ಲೈನ್ ಮೀಟಿಂಗ್ ಐತೆ ನನಗೀಗ. ಪ್ರತಿ ಬುಧವಾರ ಯಾವುದೇ ಇಲ್ಲಿ KR ನಗರ ಇರ್ಬೋದು, ನನ್ನ ಆಶ್ರಯಕಲ್ ಇರ್ಬೋದು, ದೊಡ್ಡಳ್ಳಿ ಇರ್ಬೋದು, ಗಂಗನಸ್ಸಿಗೆ ಪ್ರತಿ ವಾರ ನಮ್ದು ಕಲೆಕ್ಷನ್ ಸ್ವಲ್ಪ ಸಮಸ್ಯೆ ಅಲ್ಲಿ ಇರ್ತದೆ ಪ್ರತಿದಿನ. ಅರ್ಥ ಹತ್ರ ಬರೋದು ಒಂದು 3-3:30 ಆಗೈತೆ ನಮ್ಗೆ. ಅಲ್ಲಿಂದ ಬಂದ್ಮೇಲೆ ಅಮರಾವತಿ ಇದೆಯತ್ತ. ನಿಮ್ಗೆ ಯಾರು ಸಂಬಂಧಪಟ್ಟರು ಮಾಡ್ಯಾರ ಅವ್ರಿಗೆ ಫೋನ್ ಮಾಡಿ ನೇರಾಗಿ ದಯವಿಟ್ಟು, ಆಯ್ತಾ? ಅವ್ರಿಗೆ ಫೋನ್ ಮಾಡಿ. ಸರಿ ಸರ್, ಮುಂದಿನ ವಾರ ದುಡ್ಡು ಕೇಳಿ ಸಂಬಂಧಪಟ್ಟ ಯಾರನ್ನ ತೋರಿಸ್ತಾನೆ. ಹಂಗಲ್ಲ ಸರ್, ಮುಂದಿನ ವಾರ ಫೋನ್ ಮಾಡ್ಲಿ. ಅವ್ರು ಯಾರು ನಮ್ಮ ಮನೆಯವ್ರಿಗೆ ಮಾತಾಡಿದ್ರ ಅವ್ರು ಎಲ್ಲಿ ಕುಂದ್ರಬೇಕು ಕುಂದ್ರಸಾಗ ಗೊತ್ತೈತಿ. ಯಾಕಂದ್ರೆ ಈಗ ನೋಡಿ ಈಗ ನೀವು ಬರ್ತೀರಿ, ನಿಮ್ಮ ಮನೆಯವರು ನನಗೆ ಮಾಡಿದ್ರು, ನಾನೇನು ಹೇಳಿದ್ರೆ ನೀವು ಅದಕ್ಕೆ ಕೆಲಸ ವಹಿಸ್ಕೊಂಡ್ರಿ ಅಂದ್ರೆ ಅದು ನಿಮ್ ಜವಾಬ್ದಾರಿ. ಅದು ನೀವು ರೆಸ್ಪಾನ್ಸ್ ಮಾಡ್ಬೇಕು. ಅದಕ್ಕೆ ನೀವೇನಾದ್ರು ಹೇಳ್ಬೇಕು. ಈಗ ನೀವ್ ಹೇಳಿಲ್ಲಂಗ ಅಲ್ಲಿ ಯಾರು ಏನು ಮಾತಾಡಕ್ಕಾಗಲ್ರಿ. ಈಗ ಏನಂತ ಹೇಳ್ಬೇಕು? ಎಲ್ಲ ಚೆನ್ನಾಗಿದ್ದಾಗ ಕಟ್ಸ್ಕೊಂಡ್ರಿ, ಅವಾಗ ಸುಮ್ಮ ಬಾಯಿ ಎಲ್ಲಾ ಮುಚ್ಕೊಂಡ್ ಕಟ್ಟಿದ್ರ. ಈಗ ಎಲ್ಲಾ ಮತ್ತೆ ಸರ್ಕಾರನ ಮಾಡೈತೆ ಅಂದ್ ಬಳಕ ಏನು ಮಾತಾಡಿದ್ರಿ ಯಾರು ನಾವು ಇಲ್ಲ ನೀವಿಲ್ಲ ಅಂತ ಸರ್ಕಂತೀರಿ. ಏನ್ರ ಕೇಳಿದ್ರ ಇಲ್ಲಪ್ಪ, ನಾನು ಯಾವಾಗ ರೆಡಿ ಸರ್. ಕಂತ್ ಕಟ್ಟ್ರಿ ಅಂತ ಹೇಳಿ ನಾನು. ಕಂತ್ ಕಟ್ಟಬೇಡ್ರಿ ಅಂತ ಯಾವ ಸರ್ಕಾರ ಹೇಳಿಲ್ಲ, ಯಾವ ಸಿದ್ದರಾಮಯ್ಯ ಅವರು ಹೇಳಿಲ್ಲ. ಕಂತ್ ಕಟ್ಟ್ರಿ ಅಂತ ಹೇಳ್ತಾರೆ. ಆದ್ರೆ ಬಡಿಯೋದು ಕೀಲಿ ಹಾಕೋದು, ಮಸ್ತು ಒಯ್ಯೋದು, ಹರಾಸ್ಮೆಂಟ್ ಮಾಡೋದು ಅದು ಕಾನೂನಲ್ಲಿ ಅಪರಾಧ ಇದೆ. ಮಾಡಿದಾರೆ ಇವತ್ತು ಮಾಡಿದಾರೆ. ಅದು ಮಾಡೋರಿಗೆ ಹೇಳಿ, ಅವ್ರು ಯಾರು ಮಾಡಿದ್ರು ಅವ್ರಿಗೆ ಮಾಡ್ಬೇಕ. ನೀವು ನಮಗೆ ಹೇಳಿದ್ರೆ ನಾನು ಕಂತ್ ಕಟ್ಟಿಸಿ ಅಂತ ಹೇಳ್ತಾ ಬಿಟ್ರೆ ನೆರವರವರು ಅಂತ ಊರವ್ರು ಅಂತ ಮಾತಾಡ್ಬೇಕಾದ ಏನು ಪಾಕಿಸ್ತಾನದಾಗ ಅದಾವ ನಾವು. ಅಲ್ಲ ಅದೇನು ಅವ್ರು ಕೂಡ ಮಾತಾಡ್ತಾರೆ. ನನ್ನ ಟೈಮ್ ವೇಸ್ಟ್ ಮಾಡ್ಬಿಡ. ದಯವಿಟ್ಟು ಅವ್ರು ಕೂಡ ಮಾತಾಡ್ತಾರೆ. ಯಾರು ಮಾತಾಡಿದ್ರು ಅವ್ರು ಕೂಡ ಮಾತಾಡ್ತಾರೆ. ಟೈಮ್ ವೇಸ್ಟ್ ಮಾಡೋದಲ್ಲ, ನಾವು ಹೇಳೋದು ಹೇಳಿದ್ವಿ. ನಾಳೆ ಬೆಳಗ್ಗೆ ಅಲ್ಲ ನನ್ ಕೂಡ ಮಾತಾಡೋದು ಉಪಯೋಗ ಇಲ್ರಿ ನಿಮ್ಗೆ. ಯಾಕತ್ತಾ ನಾವು ಏನ್ ಸಾಲ ಕೊಟ್ಟಿದ್ರಿ ಕಂತ್ ಕಟ್ಟಿಸಿ ನಮ್ಮ ಮೇಲಾರಿಕೆ ಹೇಳಿದ್ರು, ನಾವು ಅವ್ರಿಗೆ ಹೇಳಿದ್ರು, ಅವ್ರಿಗೆ ಹೇಳಿದ್ರು. ಟೆರೆಸನ್ ಮಾಡಿದ್ರೆ ಫೋನ್ ಮಾಡಿ, ಯಾರು ನಂಬರ್ ಇಸ್ಕೊಂಡು ಫೋನ್ ಮಾಡಿ ಅವ್ರಿಗೆ, ಆಯ್ತಾ? ಇದು ಲಾಸ್ಟ್ ಸರ್. ನಮ್ಮ ಮನೆಯವ್ರಿಗೆ ಯಾವ ಫೋನ್ ಬರಂಗ ನನಗಲ್ಲಪ್ಪ, ನಾನು ಫೋನ್ ಮಾಡಿನ. ನಾನು ಫೋನ್ ಮಾಡ ಅವ್ರು ಯಾರು ಮಾಡ್ಯಾರ ಅವ್ರು ಮಾಡೋದು ಅಷ್ಟೇ, ಆಯ್ತನಪ್ಪ? ಇಡ್ತಾನೆ ನೋಡಿ, ನೋಡಮ್ಮ, ಇಡ್ತಾನೆ ನಾನು. ನಮ್ಗೆ ಬೆಳಗಿನ ಸಂಜೆ ಅವ್ರು ಮಾತಾಡ್ಸಾಕಿರ್ತದವ ನಮ್ಗೆ. ನೋಡ್ರಿ ಅವ್ರಿಗೆ ಹೇಳಿ, ಅವ್ರು ಯಾರು ಅವ್ರು ಮಾತಾಡಮ್ಮ, ನನ್ ಕೂಡ ಮಾತಾಡ್ರಿ. ಇಲ್ಲ ನನ್ನ ಪರ್ಸನಲ್ ಕೆಲಸ, ನನ್ನ ಮನೆಯವ್ರ ಕೂಡ ಎಲ್ಲ ಹೊಂಟೇನೆ ನಾನು. ಬರ್ತೀನಿ ಹಂಗಿದ್ರೆ. ಅಲ್ಲಮ್ಮ ನಮ್ಗೆ ಯಾಕೆ ನೀವು ಇದು ಮಾಡ್ತೀರಿ? ನಿಮ್ಗೆ ಯಾರು ಇದು ತಡೀರಿ. ಹಲೋ ಹೇಳಮ್ಮ, ಹೇಳು. ಈಗ 12 ಗಂಟೆಗೆ ರಾತ್ರಿ 12 ಗಂಟೆಗೆಲ್ಲ ಕರ್ಕೊಂಡೋಗಿ ತಮ್ಮ ಕೊಡ್ಸಾಳಕ್ಕಿ ನಿರುಪಮ್ಮ ಏನು ಅವೆಲ್ಲ ಪ್ರೂಫ್ ಇಟ್ಕೊಂಡ ನಾನು ಹೋಗ್ತಾನ್ರಿ ನಾಳೆ. ಹೋಗಿ ನಿಮ್ಮ ನೀರ್ ಇಳಿಸ್ತಾನ. ಅಕ್ಕಿ ಬಾರಿ ಅಕ್ಕಿ ದೌಲತ್ ಆಗ್ಬಿಟ್ಟತ್ ಅಕ್ಕಿದ್ದು ಏನ್ರಿ. ಅಲ್ಲಿ ಇಟ್ಕಂದ್ರೆ ಅಕ್ಕಿ ಗಂಡನ ಹತ್ರ ಇಲ್ಲಿ ತರಬೇಡ್ರಿ ಅನ್ನ ನಮ್ಮ ಹತ್ರ. ಅದು ಆಡಿಯೋ ಬಂದು ನಿಮ್ದು ಅದು ನಿರುಪಮ ಕೆಲಸ ಮಾಡೋದನ್ನ ಅದು ಯಾರು
ಅವಾಗ ಹಿಂದೊಂದು ಆಡಿಯೋ ಬರುತ್ತಲ್ಲ ಹಿಂಗೆ ಗಂಗನಸಿಗೆ ಹಿಂದೆ ಯಾವಾಗ 3 ವರ್ಷ 4 ವರ್ಷದಿಂದ ಕರ್ಕೊಂಡು ಹೋಗಿದ್ರು ಅಂತ ಇದ್ರಲ್ಲ. ಹಾ ನಮ್ದೇ ನೋಡ್ರಿ ಅದನ್ನ ನಾವೇ ಹಾಕಿರೋದು. ನೀವು ಮಾತಾಡಿದ್ದು? ಹಾ ಯೂಟ್ಯೂಬ್ಗೆಲ್ಲ ಹಾಕೇವ್ರಿ, ಇವತ್ತಿಂದ ಹಾಕೇವ್ರಿ ನಾವು. ಹಾ ಹಾ. ನೀವು ಮಾತಾಡಿರಲ್ಲ ಅದನ್ನು ಕೂಡ ಹಾಕೇವಿ. ನಾನೇನ್ ಮಾತಾಡಿದೆ? ನೀವು ಅದೇ ಒಂದ್ ಸಲಹೆ ಕೊಡ್ತೀನಮ್ಮ ನಾನು ನಿಮಗೆ, ಇದನ್ನ ಯಾರಿದ್ರಿಗೆ ಹೇಳ್ಬೇಡ್ರಿ ಅಂದು ಅಲ್ಲೆಲ್ಲ. ಯಾರಿಗೂ ಹೇಳ್ಬಿಡ್ರಲ್ಲ, ಎಲ್ಲರಿಗೂ ಹೇಳ್ರಿ. ಅದು ಒಂದು ಸಲಹೆ ಕೊಟ್ಟಿದ್ದೇನೆ, ನೀವು ಅದನ್ನ ನೀವೇನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಯಾರಿಗೂ ಹೇಳ್ಬೇಡ ಅಂತ ಹೇಳಿಲ್ಲ ನಾನು. ರೂಲ್ಸ್ ಹೇಳಿ ನೀವು ಆಡಿಯೋ ನಾನು ಹಾಕೇನ್ರಿ. ನಾನ್ ನಿನಗೆ ಅದನ್ನೆಲ್ಲ ನಿಮಗೆ ಮತ್ತೆ ಬೇಕಾರ ನಿಮಗೆ ಕಳಿಸ್ರಿ ಅಂದ್ರೆ ನಾನು ಕಳ್ಸಿಕೊಡ್ತೇನೆ. ಕೆಟ್ಟ ಸಲಹೆ ಕೊಟ್ನಾ? ಮತ್ತೆ ಅದನ್ನ ನೀವು ಇರೋದೇ ಕೆಟ್ಟ ಸಲಹೆ ಮಾಡಕ ಏನ್ರಿ? ಎಲ್ಲಾರನು ಬಡ್ಕೊಂಡ್ ತಿನ್ನಾರ ನೀವು ಏನು? ನನ್ಗಿಡಮ್ಮ. ಈಗ ನನಗ್ ನೋಡ್ರಿ ನಿರುಪಮ್ಮ ಹೆಂಗ್ ಅನ್ಲ ಆಕಿ ಫೋನ್ ಎತ್ತಲ್ಲ, ಅದಕ್ಕೆ ನಿಮಗ್ ಮಾಡ್ದೆ. ಬೇಕಿದ್ರೆ ಕಾನ್ಫರೆನ್ಸ್ ಕಾಲ್ ಹಾಕ್ರಿ. ನಾನು ಯಾವ ಫೋನ್ ಬಂದ್ರು ಅಟೆಂಡ್ ಮಾಡ್ದೆ. ಯಾಕೆ ಗೊತ್ತಾ, ಏನ್ ಸಮಸ್ಯೆ ಅಂತ ಕೇಳ್ತೇನೆ ಅಷ್ಟೇ. ಗೊತ್ತದನಮ್ಮ, ನಾವ್ ಯಾರೇ ಫೋನ್ ಮಾಡ್ಲಿ ಯಾರೇ ಆಯ್ತು. ಈಗ ನನ್ನ ಕಡೆಯಿಂದ ಏನ್ ಸಲಹೆ ಬೇಕು ನಾ ಹೇಳಿದೆ. ಹಿಂಗ ವಾರಕ್ಕಂತ ಕಡಿಮೆ ಮಾಡಕ್ ಅವಕಾಶ ಇದೆ ನೋಡ್ರಿ. ಇನ್ಮೇಲೆ ನಮಗೆ ಸಂಘ ಕಟ್ರಿ ಅಂತ ವಾರ್ನ್ ಮಾಡ್ಬೇಡ್ರಿ. ನಿಮ್ದೇನೇನ್ RB ರೂಲ್ಸ್ ಇಲ್ಲ ಏನ್ರಿ? ಅದನ್ನ ಆಫೀಸ್ ಬಂದು ಮಾತಾಡ್ರಮ್ಮ. ನನ್ನ ವಯಸ್ಸಿಗೆ ನಾನು ಕೂಲಿ ಕಾರ್ಮಿಕ. ನೀವು ಆಫೀಸ್ ಬಂದು ಭೇಟಿಯಾಗ್ರಿ. ಉರಮುಡಿ ಆಫೀಸ್ ಬಂದು ಭೇಟಿಯಾಗಿ ದಯವಿಟ್ಟು ನೀವು ಫೋನ್ ಮಾಡ್ಬೇಡ್ರಿ. ಅಲ್ಲಿ ನಂಬರ್ ಕೊಡ್ತೇನೆ, ಆಫೀಸ್ ಫೋನ್ ಮಾಡಿ. ಅಲ್ರಿ ಸರ್, ಆಫೀಸ್ ಇರೋದೆಲ್ರಿ? ನಾವು ಉರಮುಡಿ ಪಕ್ಕಕ್ಕಿದೆ ಆಫೀಸು. ನಾಳೆ ಇರುತ್ತೆ? ಇರುತ್ತೆ, ಯಾವಾಗ ಇರುತ್ತೆ. ಬನ್ನಿ ಭೇಟಿಯಾಗಿ. ಈಗ ವ್ಯಕ್ತಿ ಅಂದ್ರೆ ನಾನು ಕೂಲಿ ಕಾರ್ಮಿಕ, ನನಗೆ ನೀವು ಫೋನ್ ಮಾಡಿದ್ರೆ ಕಾರ್ಮಿಕನು ಬಿಡಲ್ರಿ, ನಾವು ಎಲ್ಲಾರನು ಹೇಳಿ. ಆಯ್ತು ತಾಯಿ, ನಿಮ್ಗೆ ಏನೈತೆ ಅದನ್ನ ಏನ್ ಮಾಡ್ಕೊಳ್ರಿ. ಗುರುಜಿ ನೀವು ನಾಳೆ ಇರ್ಲೇಬೇಕ್ರಿ. ನಾಳೆ ಮಾಡಿ ನನ್ನ ಫೀಲ್ಡ್ ವರ್ಕ್ ಇರುತ್ತೆ ಸರ್. ಫೀಲ್ಡ್ ವರ್ಕ್ ಇದ್ರೆ ಪರವಾಗಿಲ್ಲ, ನೀವು ಒಂದು 10 ನಿಮಿಷ ಇರ್ತೀವಿ. ಇಲ್ಲ, ನಂದು ವರ್ಕ್ ನಾನು ಮೇಲಾಧಿಕಾರಿ ಇರ್ತಾರಲ್ಲಿ ಭೇಟಿಯಾಗಿ. ಈ ಧರ್ಮಸ್ಥಳ ಸಂಘ ನಿಲ್ಸೋ ಸಲುವಾಗಿ ನಾನು ಮಾಡ್ತಾ ಇದ್ದೆ ನೋಡ್ರಿ. ನಿರುಪಮ್ಮ ಡೈರೆಕ್ಟ್ ಆಗಿ ಹೇಳಿದ್ರೆ ಹೇಳ್ರಿ ಆಕಿಗೆ. ಅವ್ರ ಅಪ್ಪನ ಏನೋ ತಿಂದಾನೆ, ನನಗೇನೋ ಅನ್ನ ತಗೊಳಕಿ ಮಾತಾಡಿ ಸರ್. ನಂದು ಈಗ ಫಸ್ಟ್ ಏನೋ ಒಂದು ವೈಯಕ್ತಿಕ ಸಮಸ್ಯೆ ನಾ ಮಾತಾಡ್ಕೊಂಡು. ನೋಡಿ ಸರ್, ನಾವು 3 ಬಿಡ್ಬೇಕಾಗತ್ತೆ. ಅವ್ರಿಗೆ ಹೇಳ್ಬಿಡ್ರಿ. ಅದೇನು ಮಾತಾಡಿ ಸರ್, ಅವ್ರು ಕೂಡ ಮಾತಾಡಿ. ನಂಬರ್ ಕೊಡ್ಲಾ? ನಂಬರ್ ಅಲ್ಲ, ನನ್ನ ಫೋನ್ ಇತ್ತು ಅಂತ ಹೇಳ್ರಿ ಅಮ್ಮ. ನಾ ಇಡ್ತಾನೆ. ಆಯ್ತು ಇಡ್ರಿ, ನಾವು ನಾಳೆ ಮಾಡ್ತಾವಿ. ಈಗ ನಾವು